ನೋಡಿ, ಈ ಪ್ರಕರಣದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಒಂದೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಮತ್ತೊಬ್ಬ ದೂರುದಾರ ಪೊಲೀಸರಿಗೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಬಂದಿದ್ದಾನೆ. ಆತ ಸುಮಾರೊಂದು 10-15 ವರ್ಷದ ಹಿಂದೆ ನನ್ನ ಕಣ್ಣೆದುರೇ ಹೀಗಾಗಿತ್ತು, ಒಂದು ಮಗುವನ್ನ ಇಲ್ಲಿ ಹೂತಿದ್ದನ್ನ ನಾನು ಕಂಡಿದ್ದೇನೆ ಅನ್ನೋದನ್ನ ಈ ವ್ಯಕ್ತಿ ಹೇಳಿದ್ದಾನೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಆತ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾನೆ ದೂರುದಾರ. ಈಗ ಮಾಸ್ಕ್ ಮ್ಯಾನ್ ಹೇಳಿರುವಂತ ವಿಚಾರ ಪಕ್ಕಕ್ಕಿಟ್ರೆ ಮತ್ತೊಬ್ಬ ದೂರುದಾರ ಹಿಂಗಾಗಿದೆ ಅನ್ನೋದ್ರ ಬಗ್ಗೆ ಆತ ಮಾತಾಡ್ತಾ ರಿಪಬ್ಲಿಕ್ ಕನ್ನಡದ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾನೆ. ಆತ ಏನ್ ಹೇಳಿದಾನೆ ಅನ್ನೋದನ್ನ ನೋಡೋಣ ಬನ್ನಿ. ಧರ್ಮಸ್ಥಳದ ಸುತ್ತಮುತ್ತಲೂ ಕೂಡ ಶವಗಳನ್ನ ಹೂತಿಟ್ಟಿದ್ದಾರೆ ಎನ್ನಲಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಎಸ್ಐಟಿ ತೀವ್ರವಾಗಿ ತನಿಖೆಯನ್ನ ನಡೆಸ್ತಾ ಇತ್ತು. ಇದರ ನಡುವೆ ಮತ್ತೊಬ್ಬ ದೂರುದಾರ ಬಂದು ತಾನು ಕಣ್ಣಾರೆ ಕಂಡಿದ್ದೀನಿ ಅಂತ ಹೇಳಿ ಎಸ್ಐಟಿಗೆ ದೂರನ್ನ ಸಲ್ಲಿಸಿದ್ರು. ಆ ದೂರುದಾರನ ಜೊತೆಲೇ ಇದ್ದೀವಿ. ಅವರ ಹೆಸರು ಜಯಂತ್ ಅಂತೇಳಿ. ಜಯಂತ್ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಜಯಂತ್ ಅವರೇ, ಇಷ್ಟು ವರ್ಷ ಎಲ್ಲಿದ್ರಿ? ಈಗ ಯಾಕೆ ತರಾತುರಿಯಲ್ಲಿ ಬಂದು ದೂರನ್ನ ಕೊಟ್ಟಿದ್ದು? ಸರ್, ತರಾತುರಿಯಲ್ಲಿ ದೂರು ಕೊಟ್ಟಿಲ್ಲ. ಎಸ್ಐಟಿ ಅವರು ಒಂದು ಒಳ್ಳೆಯ ತನಿಖಾ ತಂಡ ಬಂತು, ತನಿಖೆ ಮಾಡಬಹುದು, ನ್ಯಾಯ ಸಿಗಬಹುದು ಎಂಬ ಚಿಂತೆಯಿಂದ ಮತ್ತೆ ಅವರೊಂದು ಇವಾಗ ಕರೆ ಮಾಡಿ ಹೇಳ್ಬೋದು, ಮೇಲ್ ಮಾಡಬಹುದು ಅಂತ ಹೇಳಿದ್ರೆ ಅದಕ್ಕೋಸ್ಕರ ಅದನ್ನ ಆ ದೂರನ್ನ ಈವನ್ ಇರ್ತಾರೆ. ಕರೆ ಮಾಡಿ ಅಂತ ಸಹಾಯವಾಣಿ ನಂಬರ್ ಕೊಟ್ಟಿದ್ದಕ್ಕೆ ನೀವು ಬಂದಿದ್ದ? ಕರೆ ಮಾಡಿ ಮಾತಾಡಿಸಿ ನಂತರ ಬಂದಿರೋದು. ಅಥವಾ ನಿಮ್ಮನ್ನ ಯಾರನ್ನಾದ್ರೂ ಕಳ್ಸಿದ್ರ? ನಿನ್ನೆ ದೂರು ಕೊಡೋದು ನನ್ನೊಂದಿಗೆ ತನಿಷ್ ಅಂತ ಇದ್ದ. ತನಿಷು ನನಗಲ್ಲದೆ ಇನ್ನೊಬ್ಬರಿಗೂ ಗೊತ್ತಿಲ್ಲ. ಜಯಂತ್ ಟಿ ಅವರು ದೂರು ಕೊಡ್ತಾ ಇರೋದು. ಏನಂತ ದೂರು ಕೊಟ್ರು ಜಯಂತ್ ಅವರು? ಇವ ನಾನು ಕಣ್ಣಾರೆ ನೋಡಿರೋ ವಿಷಯ. ಒಂದು 15 ವರ್ಷ ಹಿಂದೆ ಏನ್ ನೋಡಿದ್ರಿ? ಒಂದು ಹೆಣ್ಣು ಮಗಳ ಮೃತದೇಹ, ಅದನ್ನು ಉಳಿದು ನೋಡಿದೀನಿ. ಆ ಮೃತದೇಹ ಒಂದು ಅರ್ಧ ಕೊಳೆತ. ನೀವು ಹೆಂಗ್ ನೋಡಿದ್ರಿ? ಎಷ್ಟೊತ್ತಲ್ಲಿ ನೋಡಿದ್ರಿ? ಯಾವ ಟೈಮಲ್ಲಿ ನೋಡಿದ್ರಿ? 2 ಗಂಟೆಯಿಂದ ಒಂದು 3 ಗಂಟೆ. ರಾತ್ರಿ ಅಲ್ಲ, ಡೇ ನೋಡ್ರಿ. ಮಧ್ಯಾಹ್ನ? ಹೌದು, ಮಧ್ಯಾಹ್ನ ಮೇಲೆ ಅಂತ ಹೇಳ್ಬೋದು. ಮಧ್ಯಾಹ್ನ ಮೇಲೆ ನೋಡಿರೋದು. ಎಲ್ಲಿ ಉಳ್ತಾ ಇದ್ರು? ಅದು ಎಲ್ಲಿ ಜಾಗ ಅಂತ ಹೇಳಿ ನಾಳೆ FIR ಆದ ನಂತರ ಎಲ್ಲಿ ತೇಲಿಕೆ ಹೋಗುದು ಅಲ್ಲಿ ನಾ ಕರ್ಕೊಂಡು ಹೋಗ್ತೇನೆ. ಆ ಸ್ಪಾಟ್ ನಾನು ಅಲ್ಲಿ ನಾನು ತೋರಿಸ್ತೇನೆ. ನೋಡಿ, ಈ ಪ್ರಕರಣದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಒಂದೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಮತ್ತೊಬ್ಬ ದೂರುದಾರ ಪೊಲೀಸರಿಗೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಬಂದಿದ್ದಾನೆ. ಆತ ಸುಮಾರೊಂದು 10-15 ವರ್ಷದ ಹಿಂದೆ ನನ್ನ ಕಣ್ಣೆದುರೇ ಹೀಗಾಗಿತ್ತು, ಒಂದು ಮಗುವನ್ನ ಇಲ್ಲಿ ಹೂತಿದ್ದನ್ನ ನಾನು ಕಂಡಿದ್ದೇನೆ ಅನ್ನೋದನ್ನ ಈ ವ್ಯಕ್ತಿ ಹೇಳಿದ್ದಾನೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಆತ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾನೆ ದೂರುದಾರ. ಈಗ ಮಾಸ್ಕ್ ಮ್ಯಾನ್ ಹೇಳಿರುವಂತ ವಿಚಾರ ಪಕ್ಕಕ್ಕಿಟ್ರೆ ಮತ್ತೊಬ್ಬ ದೂರುದಾರ ಹಿಂಗಾಗಿದೆ ಅನ್ನೋದ್ರ ಬಗ್ಗೆ ಆತ ಮಾತಾಡ್ತಾ ರಿಪಬ್ಲಿಕ್ ಕನ್ನಡದ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾನೆ. ಆತ ಏನ್ ಹೇಳಿದಾನೆ ಅನ್ನೋದನ್ನ ನೋಡೋಣ ಬನ್ನಿ. ಧರ್ಮಸ್ಥಳದ ಸುತ್ತಮುತ್ತಲೂ ಕೂಡ ಶವಗಳನ್ನ ಹೂತಿಟ್ಟಿದ್ದಾರೆ ಎನ್ನಲಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಎಸ್ಐಟಿ ತೀವ್ರವಾಗಿ ತನಿಖೆಯನ್ನ ನಡೆಸ್ತಾ ಇತ್ತು. ಇದರ ನಡುವೆ ಮತ್ತೊಬ್ಬ ದೂರುದಾರ ಬಂದು ತಾನು ಕಣ್ಣಾರೆ ಕಂಡಿದ್ದೀನಿ ಅಂತ ಹೇಳಿ ಎಸ್ಐಟಿಗೆ ದೂರನ್ನ ಸಲ್ಲಿಸಿದ್ರು. ಆ ದೂರುದಾರನ ಜೊತೆಲೇ ಇದ್ದೀವಿ. ಅವರ ಹೆಸರು ಜಯಂತ್ ಅಂತೇಳಿ. ಜಯಂತ್ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಜಯಂತ್ ಅವರೇ, ಇಷ್ಟು ವರ್ಷ ಎಲ್ಲಿದ್ರಿ? ಈಗ ಯಾಕೆ ತರಾತುರಿಯಲ್ಲಿ ಬಂದು ದೂರನ್ನ ಕೊಟ್ಟಿದ್ದು? ಸರ್, ತರಾತುರಿಯಲ್ಲಿ ದೂರು ಕೊಟ್ಟಿಲ್ಲ. ಎಸ್ಐಟಿ ಅವರು ಒಂದು ಒಳ್ಳೆಯ ತನಿಖಾ ತಂಡ ಬಂತು, ತನಿಖೆ ಮಾಡಬಹುದು, ನ್ಯಾಯ ಸಿಗಬಹುದು ಎಂಬ ಚಿಂತೆಯಿಂದ ಮತ್ತೆ ಅವರೊಂದು ಇವಾಗ ಕರೆ ಮಾಡಿ ಹೇಳ್ಬೋದು, ಮೇಲ್ ಮಾಡಬಹುದು ಅಂತ ಹೇಳಿದ್ರೆ ಅದಕ್ಕೋಸ್ಕರ ಅದನ್ನ ಆ ದೂರನ್ನ ಈವನ್ ಇರ್ತಾರೆ. ಕರೆ ಮಾಡಿ ಅಂತ ಸಹಾಯವಾಣಿ ನಂಬರ್ ಕೊಟ್ಟಿದ್ದಕ್ಕೆ ನೀವು ಬಂದಿದ್ದ? ಕರೆ ಮಾಡಿ ಮಾತಾಡಿಸಿ ನಂತರ ಬಂದಿರೋದು. ಅಥವಾ ನಿಮ್ಮನ್ನ ಯಾರನ್ನಾದ್ರೂ ಕಳ್ಸಿದ್ರ? ನಿನ್ನೆ ದೂರು ಕೊಡೋದು ನನ್ನೊಂದಿಗೆ ತನಿಷ್ ಅಂತ ಇದ್ದ. ತನಿಷು ನನಗಲ್ಲದೆ ಇನ್ನೊಬ್ಬರಿಗೂ ಗೊತ್ತಿಲ್ಲ. ಜಯಂತ್ ಟಿ ಅವರು ದೂರು ಕೊಡ್ತಾ ಇರೋದು. ಏನಂತ ದೂರು ಕೊಟ್ರು ಜಯಂತ್ ಅವರು? ಇವ ನಾನು ಕಣ್ಣಾರೆ ನೋಡಿರೋ ವಿಷಯ. ಒಂದು 15 ವರ್ಷ ಹಿಂದೆ ಏನ್ ನೋಡಿದ್ರಿ? ಒಂದು ಹೆಣ್ಣು ಮಗಳ ಮೃತದೇಹ, ಅದನ್ನು ಉಳಿದು ನೋಡಿದೀನಿ. ಆ ಮೃತದೇಹ ಒಂದು ಅರ್ಧ ಕೊಳೆತ. ನೀವು ಹೆಂಗ್ ನೋಡಿದ್ರಿ? ಎಷ್ಟೊತ್ತಲ್ಲಿ ನೋಡಿದ್ರಿ? ಯಾವ ಟೈಮಲ್ಲಿ ನೋಡಿದ್ರಿ? 2 ಗಂಟೆಯಿಂದ ಒಂದು 3 ಗಂಟೆ. ರಾತ್ರಿ ಅಲ್ಲ, ಡೇ ನೋಡ್ರಿ. ಮಧ್ಯಾಹ್ನ? ಹೌದು, ಮಧ್ಯಾಹ್ನ ಮೇಲೆ ಅಂತ ಹೇಳ್ಬೋದು. ಮಧ್ಯಾಹ್ನ ಮೇಲೆ ನೋಡಿರೋದು. ಎಲ್ಲಿ ಉಳ್ತಾ ಇದ್ರು? ಅದು ಎಲ್ಲಿ ಜಾಗ ಅಂತ ಹೇಳಿ ನಾಳೆ FIR ಆದ ನಂತರ ಎಲ್ಲಿ ತೇಲಿಕೆ ಹೋಗುದು ಅಲ್ಲಿ ನಾ ಕರ್ಕೊಂಡು ಹೋಗ್ತೇನೆ. ಆ ಸ್ಪಾಟ್ ನಾನು ಅಲ್ಲಿ ನಾನು ತೋರಿಸ್ತೇನೆ. ನೋಡಿ, ಈ ಪ್ರಕರಣದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಒಂದೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಮತ್ತೊಬ್ಬ ದೂರುದಾರ ಪೊಲೀಸರಿಗೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಬಂದಿದ್ದಾನೆ. ಆತ ಸುಮಾರೊಂದು 10-15 ವರ್ಷದ ಹಿಂದೆ ನನ್ನ ಕಣ್ಣೆದುರೇ ಹೀಗಾಗಿತ್ತು, ಒಂದು ಮಗುವನ್ನ ಇಲ್ಲಿ ಹೂತಿದ್ದನ್ನ ನಾನು ಕಂಡಿದ್ದೇನೆ ಅನ್ನೋದನ್ನ
ಈ ವ್ಯಕ್ತಿ ಹೇಳಿದ್ದಾನೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಆತ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾನೆ ದೂರುದಾರ. ಈಗ ಮಾಸ್ಕ್ ಮ್ಯಾನ್ ಹೇಳಿರುವಂತ ವಿಚಾರ ಪಕ್ಕಕ್ಕಿಟ್ರೆ ಮತ್ತೊಬ್ಬ ದೂರುದಾರ ಹಿಂಗಾಗಿದೆ ಅನ್ನೋದ್ರ ಬಗ್ಗೆ ಆತ ಮಾತಾಡ್ತಾ ರಿಪಬ್ಲಿಕ್ ಕನ್ನಡದ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾನೆ. ಆತ ಏನ್ ಹೇಳಿದಾನೆ ಅನ್ನೋದನ್ನ ನೋಡೋಣ ಬನ್ನಿ. ಧರ್ಮಸ್ಥಳದ ಸುತ್ತಮುತ್ತಲೂ ಕೂಡ ಶವಗಳನ್ನ ಹೂತಿಟ್ಟಿದ್ದಾರೆ ಎನ್ನಲಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಎಸ್ಐಟಿ ತೀವ್ರವಾಗಿ ತನಿಖೆಯನ್ನ ನಡೆಸ್ತಾ ಇತ್ತು. ಇದರ ನಡುವೆ ಮತ್ತೊಬ್ಬ ದೂರುದಾರ ಬಂದು ತಾನು ಕಣ್ಣಾರೆ ಕಂಡಿದ್ದೀನಿ ಅಂತ ಹೇಳಿ ಎಸ್ಐಟಿಗೆ ದೂರನ್ನ ಸಲ್ಲಿಸಿದ್ರು. ಆ ದೂರುದಾರನ ಜೊತೆಲೇ ಇದ್ದೀವಿ. ಅವರ ಹೆಸರು ಜಯಂತ್ ಅಂತೇಳಿ. ಜಯಂತ್ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಜಯಂತ್ ಅವರೇ, ಇಷ್ಟು ವರ್ಷ ಎಲ್ಲಿದ್ರಿ? ಈಗ ಯಾಕೆ ತರಾತುರಿಯಲ್ಲಿ ಬಂದು ದೂರನ್ನ ಕೊಟ್ಟಿದ್ದು? ಸರ್, ತರಾತುರಿಯಲ್ಲಿ ದೂರ ಕೊಟ್ಟಿಲ್ಲ. SIT ಅವರು ಒಂದು ಒಳ್ಳೆ ತನಿಖಾ ತಂಡ ಬಂತು, ತನಿಖೆ ಮಾಡಬಹುದು, ನ್ಯಾಯ ಸಿಗುವುದು ಎಂಬ ಚಿಂತೆಯಿಂದ ಮತ್ತೆ ಅವರೊಂದು ಇವಾಗ ಕರೆ ಮಾಡಿ ಹೇಳ್ಬೋದು, ಮೇಲ್ ಮಾಡಬಹುದು ಅಂತ ಹೇಳಿದ್ರೆ ಅದಕ್ಕೋಸ್ಕರ ಆ ದೂರನ ನೀಡ್ತಾರೆ. ಕರೆ ಮಾಡಿ ಅಂತ ಸಹಾಯವಾಣಿ ನಂಬರ್ ಕೊಟ್ಟಿದ್ದಕ್ಕೆ ನೀವು ಬಂದಿದ್ದ? ಕರೆ ಮಾಡಿ ಮಾತಾಡಿಸಿ ನಂತರ ಬಂದಿರೋದು. ನಿಮ್ಮನ್ನ ಯಾರನ್ನಾದ್ರೂ ಕಳ್ಸಿದ್ರ? ನಿನ್ನೆ ದೂರ ಕೊಡೋದು ನನ್ನೊಂದಿಗೆ ತನಿಷ್ ಅಂತ ಇದ್ದ. ತನಿಷು ನನಗಲ್ಲದೆ ಇನ್ನೊಬ್ಬರಿಗೂ ಗೊತ್ತಿಲ್ಲ. ಜಯಂತ್ ಟಿ ಅವರು ದೂರ ಕೊಡ್ತಾ ಇರೋದು. ಏನಂತ ದೂರ ಕೊಟ್ರು ಜಯಂತ್ ಅವರು? ಇವಾಗ ನಾನು ಕಣ್ಣಾರೆ ನೋಡಿರೋ ವಿಷಯ. ಒಂದು 15 ವರ್ಷ ಹಿಂದೆ ಏನ್ ನೋಡಿದ್ರಿ? ಒಂದು ಹೆಣ್ಣು ಮಗಳ ಮೃತದೇಹ, ಅದನ್ನು ಉಳಿದು ನೋಡಿದೀನಿ. ಆ ಮೃತದೇಹ ಒಂದು ಅರ್ಧ ಕೊಳತ. ನೀವು ಹೆಂಗ್ ನೋಡಿದ್ರಿ? ಎಷ್ಟೊತ್ತಲ್ಲಿ ನೋಡಿದ್ರಿ? ಯಾವ ಟೈಮಲ್ಲಿ ನೋಡಿದ್ರಿ? 2 ಗಂಟೆಯಿಂದ ಒಂದು 3 ಗಂಟೆ. ರಾತ್ರಿ ಅಲ್ಲ, ಡೇ ನೋಡ್ರಿ. ಮಧ್ಯಾಹ್ನ? ಹೌದು, ಮಧ್ಯಾಹ್ನ ಮೇಲೆ ಅಂತ ಹೇಳ್ಬೋದು. ಮಧ್ಯಾಹ್ನ ಮೇಲೆ ನೋಡಿರೋದು. ಎಲ್ಲಿ ಉಳ್ತಾ ಇದ್ರು? ಅದು ಎಲ್ಲಿ ಜಾಗ ಅಂತ ಹೇಳಿ ನಾಳೆ FIR ಆದ ನಂತರ ಎಲ್ಲಿ ತೇಲಿಕೆ ಹೋದ ಅಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ. ಆ ಸ್ಪಾಟ್ ನಾನು ಅಲ್ಲಿ ತೋರಿಸ್ತೀನಿ. ನೋಡಿ, ಈ ಪ್ರಕರಣದಲ್ಲಿ ಕ್ಷಣಕ್ಕೂ ಕೂಡ ಒಂದೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಮತ್ತೊಬ್ಬ ದೂರುದಾರ ಪೊಲೀಸರಿಗೆ SIT ಅಧಿಕಾರಿಗಳ ಮುಂದೆ ಬಂದಿದ್ದಾನೆ. ಆತ ಸುಮಾರೊಂದು 10-15 ವರ್ಷದ ಹಿಂದೆ ನನ್ನ ಕಣ್ಣೆದುರೇ ಹೀಗಾಗಿತ್ತು, ಒಂದು ಮಗುವನ್ನ ಇಲ್ಲಿ ಹೂತಿದ್ದನ್ನ ನಾನು ಕಂಡಿದ್ದೇನೆ ಅನ್ನೋದನ್ನ ಈ ವ್ಯಕ್ತಿ ಹೇಳಿದ್ದಾನೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಆತ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾನೆ ದೂರುದಾರ. ಈಗ ಮಾಸ್ಕ್ ಮ್ಯಾನ್ ಹೇಳಿರುವಂತ ವಿಚಾರ ಪಕ್ಕಕ್ಕಿಟ್ರೆ ಮತ್ತೊಬ್ಬ ದೂರುದಾರ ಹಿಂಗಾಗಿದೆ ಅನ್ನೋದ್ರ ಬಗ್ಗೆ ಆತ ಮಾತಾಡ್ತಾ ರಿಪಬ್ಲಿಕ್ ಕನ್ನಡದ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾನೆ. ಆತ ಏನ್ ಹೇಳಿದಾನೆ ಅನ್ನೋದನ್ನ ನೋಡೋಣ ಬನ್ನಿ. ಧರ್ಮಸ್ಥಳದ ಸುತ್ತಮುತ್ತಲೂ ಕೂಡ ಶವಗಳನ್ನ ಹೂತಿಟ್ಟಿದ್ದಾರೆ ಎನ್ನಲಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ SIT ತೀವ್ರವಾಗಿ ತನಿಖೆಯನ್ನ ನಡೆಸ್ತಾ ಇತ್ತು. ಇದರ ನಡುವೆ ಮತ್ತೊಬ್ಬ ದೂರುದಾರ ಬಂದು ತಾನು ಕಣ್ಣಾರೆ ಕಂಡಿದ್ದೀನಿ ಅಂತ ಹೇಳಿ SITಗೆ ದೂರನ್ನ ಸಲ್ಲಿಸಿದ್ರು. ಆ ದೂರುದಾರನ ಜೊತೆಲೇ ಇದ್ದೀವಿ. ಅವರ ಹೆಸರು ಜಯಂತ್ ಅಂತೇಳಿ. ಜಯಂತ್ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಜಯಂತ್ ಅವರೇ, ಇಷ್ಟು ವರ್ಷ ಎಲ್ಲಿದ್ರಿ? ಈಗ ಯಾಕೆ ತರಾತುರಿಯಲ್ಲಿ ಬಂದು ದೂರನ್ನ ಕೊಟ್ಟಿದ್ದು? ಸರ್, ತರಾತುರಿಯಲ್ಲಿ ದೂರ ಕೊಟ್ಟಿಲ್ಲ. SIT ಅವರು ಒಂದು ಒಳ್ಳೆ ತನಿಖಾ ತಂಡ ಬಂತು, ತನಿಖೆ ಮಾಡಬಹುದು, ನ್ಯಾಯ ಸಿಗುವುದು ಎಂಬ ಚಿಂತೆಯಿಂದ ಮತ್ತೆ ಅವರೊಂದು ಇವಾಗ ಕರೆ ಮಾಡಿ ಹೇಳ್ಬೋದು, ಮೇಲ್ ಮಾಡಬಹುದು ಅಂತ ಹೇಳಿದ್ರೆ ಅದಕ್ಕೋಸ್ಕರ ಆ ದೂರನ ನೀಡ್ತಾರೆ. ಕರೆ ಮಾಡಿ ಅಂತ ಸಹಾಯವಾಣಿ ನಂಬರ್ ಕೊಟ್ಟಿದ್ದಕ್ಕೆ ನೀವು ಬಂದಿದ್ದ? ಕರೆ ಮಾಡಿ ಮಾತಾಡಿಸಿ ನಂತರ ಬಂದಿರೋದು. ನಿಮ್ಮನ್ನ ಯಾರನ್ನಾದ್ರೂ ಕಳ್ಸಿದ್ರ? ನಿನ್ನೆ ದೂರ ಕೊಡೋದು ನನ್ನೊಂದಿಗೆ ತನಿಷ್ ಅಂತ ಇದ್ದ. ತನಿಷು ನನಗಲ್ಲದೆ ಇನ್ನೊಬ್ಬರಿಗೂ ಗೊತ್ತಿಲ್ಲ. ಜಯಂತ್ ಟಿ ಅವರು ದೂರ ಕೊಡ್ತಾ ಇರೋದು. ಏನಂತ ದೂರ ಕೊಟ್ರು ಜಯಂತ್ ಅವರು? ಇವಾಗ ನಾನು ಕಣ್ಣಾರೆ ನೋಡಿರೋ ವಿಷಯ. ಒಂದು 15 ವರ್ಷ ಹಿಂದೆ ಏನ್ ನೋಡಿದ್ರಿ? ಒಂದು ಹೆಣ್ಣು ಮಗಳ ಮೃತದೇಹ, ಅದನ್ನು ಉಳಿದು ನೋಡಿದೀನಿ. ಆ ಮೃತದೇಹ ಒಂದು ಅರ್ಧ ಕೊಳತ. ನೀವು ಹೆಂಗ್ ನೋಡಿದ್ರಿ? ಎಷ್ಟೊತ್ತಲ್ಲಿ ನೋಡಿದ್ರಿ? ಯಾವ ಟೈಮಲ್ಲಿ ನೋಡಿದ್ರಿ? 2 ಗಂಟೆಯಿಂದ ಒಂದು 3 ಗಂಟೆ. ರಾತ್ರಿ ಅಲ್ಲ, ಡೇ ನೋಡ್ರಿ. ಮಧ್ಯಾಹ್ನ? ಹೌದು, ಮಧ್ಯಾಹ್ನ ಮೇಲೆ ಅಂತ ಹೇಳ್ಬೋದು. ಮಧ್ಯಾಹ್ನ ಮೇಲೆ ನೋಡಿರೋದು. ಎಲ್ಲಿ ಉಳ್ತಾ ಇದ್ರು? ಅದು ಎಲ್ಲಿ ಜಾಗ ಅಂತ ಹೇಳಿ ನಾಳೆ FIR ಆದ ನಂತರ ಎಲ್ಲಿ ತೇಲಿಕೆ ಹೋದ ಅಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ. ಆ ಸ್ಪಾಟ್ ನಾನು ಅಲ್ಲಿ ತೋರಿಸ್ತೀನಿ.